ದೇಶ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಮಹಿಳೆಯರಿಂದ ಕೂಡಿದ ಇನ್ನರ್ ವೀಲ್ ಕ್ಲಬ್ ಸಮಾಜಮುಖಿ ಕಾರ್ಯ ಮಾಡುವ ಮೂಲಕ ಸಮಾಜಕ್ಕೆ ಜಿಲ್ಲೆಯಲ್ಲಿಯೇ ಅತ್ಯಂತ ಮಾದರಿಯಾಗಿ ಹಲವಾರು ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕ್ ಹೇಳಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಇನ್ನರ್ ವೀಲ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಕ್ಲಬ್ನ ಅಧ್ಯಕ್ಷೆ ಪ್ರತಿಮಾ ಪಟ್ಟಣಶೆಟ್ಟಿ, ಸರ್ಕಾರಿ ಆಸ್ಪತ್ರೆಯ ಚಿಕ್ಕ ಮಕ್ಕಳ ತಜ್ಞರಾದ ಡಾಕ್ಟರ್ ಮೀನಾ, ಪಟ್ಟಣ ಪಂಚಾಯತ್ ಸದಸ್ಯೆ ಡಾಕ್ಟರ್ ನಂದಿತಾ ದಾಂಡ್ರೆಡ್ಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷೆ ಕೀರ್ತಿ ಜಕ್ಲಿ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಶಕುಂತಲಾದೇವಿ ಮಾಲಿ ಪಾಟೀಲ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಕಾರ್ಯದರ್ಶಿ ಚೆನ್ನಮ್ಮ ಪಾಟೀಲ್, ಖಜಾಂಚಿ ಶೋಭಾ ಬೆಲ್ಲೇರಿ, ISO ಜ್ಯೋತಿ ಪಲ್ಯ, ಸಂಪಾದಕ ಮಂಜುಳಾ ಚಲವಾದಿ, ಸವಿತಾ ಓಜನಹಳ್ಳಿ, ಸುಮಾ ಕಟ್ಟಿಮನಿ, ಸುಂತಾ ಪತಂಗರಾಯ, ನಿರ್ಮಲಾ ಗೋನಿ, ನಾಗರತ್ನ ಗೋಲಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ VS ಶಿವಪ್ಪನಮಠ, ಯಲಬುರ್ಗಾ. ಈಗ ಅಧ್ಯಕ್ಷರಾಗ್ತಿದ್ದಾರಲ್ಲ, ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಮಾಡ್ತಕ್ಕಂಥ ಕೆಲಸ ಇದು. ಒಂದು ವರ್ಷದಲ್ಲಿ ನೀನು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿ, ಸಮಾಜದಲ್ಲಿ ನೀನು ಎಷ್ಟು ಬೆಳವಣಿಗೆ ಆಗ್ತಿ ಅಂತಕ್ಕಂಥದ್ದು ಈ ಒಂದು ಸ್ಕಾಲರ್ ಹಾಕ್ಕೊಂಡಾಗ ಜವಾಬ್ದಾರಿ ಬರ್ತದೆ. ಇದೇ ಸ್ಕಾಲರನ್ನು ಈ ಒಂದು 2022-23ವರೆಗೂ ಶ್ರೀಮತಿ 23-24 ಇವರು ಕೀರ್ತಿ ಜಕ್ಲಿ ಅವರು ನಿರ್ವಹಿಸಿದರು. ಈಗ ನಾನು ಒಂದು ವರ್ಷ ಮಾಡಿದ್ದೀನಿ. ಅದನ್ನು ನನ್ನ ಸಂಸ್ಥೆಯ ಕೆಲಸನ ಮುಂದುವರಿಸ್ಕೊಂಡು ಹೋಗೋಕ್ಕೋಸ್ಕರ ಇನ್ನೊಬ್ಬ ಅಧ್ಯಕ್ಷೆಯನ್ನು ಮಾಡಬೇಕು. ಇದು ಅತ್ಯಂತ ಜವಾಬ್ದಾರಿತವಾಗಿರ್ತಕ್ಕಂಥ ಇದು ಒಂದು ಇನ್ನರ್ ವೀಲ್ ಕ್ಲಬ್ ಅಂತ ಹೇಳ್ತಾರೆ. ಬಟ್ ನಾವು ಇವತ್ತು ನೀವು ನೋಡಿದ್ರಿ, ಬೀದಿ ಬದಿ ವ್ಯಾಪಾರಿಗೆ ಛತ್ರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ECG ರಿಪೋರ್ಟ್ ಮಾಡಿ ಕೊಡ್ತಕ್ಕಂಥದ್ದು, ಅಂದರೆ ಎಲ್ಲವನ್ನ ಮೀರಿದ್ದು ಸೇವೆ. ನೀವು ಅವತ್ತು ಮನೆ ಬಿಟ್ಟು ಸೇವೆ ಮಾಡಿಬರ್ತಾರೆ, ಅದೆಷ್ಟು ತೃಪ್ತಿ ಆಗಿರ್ತದೆ. ಆ ತೃಪ್ತಿ ನಾವು ಕಾಣಬೇಕಾಯ್ತು ಅಂತಂದ್ರೆ ಸಮಾಜದಲ್ಲಿ ಒಬ್ಬ ಮಹಿಳೆ ಸಂಪೂರ್ಣವಾಗಿ ಅನಿಸ್ಕೋಬೇಕಾಯ್ತು ಅಂದರೆ ಇಂಥ ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸಬೇಕು. ಜವಾಬ್ದಾರಿ ಸ್ಕಾಲರ್ ನಿರ್ವಹಿಸ್ತದೆ. ಇದು ಅಂಥ ಸ್ಕಾಲರ್, ಯಾವುದೊಂದು ಹಾಕ್ಕೊಂಡು ಹೋಗಿ ಇಳಿಯುವಂಥದ್ದಲ್ಲ ಇದು. ಯಾಕಂತಂದರೆ ಇದು ಸೇವೆ, ಮನೋಭಾವನೆ. ಈ ಇನ್ನರ್ ವೀಲ್ ಕ್ಲಬ್ನಲ್ಲಿ ನಾವು ಪ್ರತಿಯೊಂದನ್ನು ನಾವು ದೇವರನ್ನು ನೆನೆಸ್ಕೊಂಡು ನನ್ನ ಮೂಲಕ ಒಳ್ಳೆ ಕೆಲಸನ ಮಾಡೋ ಸಮಾಜದಲ್ಲಿ ಅಂತ ಸಂಕಲ್ಪ ಮಾಡ್ಕೊಂಡು ಆಗ್ತಕ್ಕಂಥ ಈ ಸ್ಕಾಲರನ್ನು ಇವತ್ತಿನ ಶ್ರೀಮತಿ ಶಕುಂತಲಾ ಮಾಲಿ ಪಾಟೀಲ್ರವರಿಗೆ ಈ ಒಂದು ಅಧ್ಯಕ್ಷ ಪಟ್ಟವನ್ನು ಇವತ್ತು ಅಲಂಕರಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ನಾನು ಎಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಹೃತ್ಪೂರ್ವಕವಾದಂಥ ಮನಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸಿ ಸ್ಕಾಲರನ್ನು ಮಾಡಿ. 11ವರೆಗೆ ಬರ್ರಿ ಅದು. ನಾನು ಬಂದು ಕೊಗ್ನೂರಲ್ಲಿ 11ವರೆಗೆಲ್ಲ ನಾನು ಪ್ರತಿಭೆ ಬಂದ್ಕೊತೀವಿ. 11:30 ಆಯಿತು, 12 ಗಂಟೆ ಆಯಿತು, ಎಲ್ಲೇ ಇಲ್ಲ. ಮೊದಲು ಸಮಯದ ಪರಿಪಾಲನೆ ಮಾಡಬೇಕು ಎಲ್ಲರತ್ರ. ಆ ಸಂಸ್ಥೆಗಳಿಗೆ ಮಾಡ್ಬೇಕಾಯ್ತಂದ್ರೆ ಬೆಳಿಗ್ಗೆ ಜಲ್ದಿ ಹೋಗ್ಬೇಕಲ್ಲ, ಅವ್ರು ಟೈಮಿಗೆ ಕೊಟ್ಟಿರ್ತಾರೆ ಇಷ್ಟರಲ್ಲೇ ಹೋಗ್ಬೇಕಂತ. ಅಷ್ಟರಲ್ಲೇ ನೀವು ಎಷ್ಟು ಜನ ಅನುಕೂಲ ಆಗ್ತದೆ ಅಷ್ಟು ಜನ ಹೋಗಿ ನೀವು ಕೆಲಸ ಮುಗಿಸ್ಕೊಂಡ್ಬರ್ಬೇಕು. ಇದು ಇನ್ನು ಆರಂಭ. ಹೊಸದಾಗಿ ಬಂದಿರ್ತಕ್ಕಂಥ ನಾನು ಮೆಂಬರ್ ಆಗಿರ್ತಕ್ಕಂಥ ಸೋದರರಿಗೆ ಹೇಳ್ತೀನಿ, ಇದು ವೇದಿಕೆ ಹೆಂಗಿದೆ ಅಂದರೆ ಒಂಥರ ಬೆಲ್ಲ ಇದ್ದಂಗೆ ಚಿಕ್ಕ ಮಕ್ಕಳಿಗೆ ಅದು ರುಚಿ ಚೇರ್ಕಂಡು, ಆಂಟಿ ಲೇಬರ್ ಚೇರ್ಕಂಡ್ ಆಗಿ ಮುಂದೆ ನೀನು ಡಿಸ್ಟಿಕ್ಕಿಗೆ ಹೋಗುವಂತಂದ್ರೆ ಅಷ್ಟೊತ್ತಿಗಾಗಲೇ ನನ್ನ ರಾಜಕೀಯ ಪಾದಾರ್ಪಣೆ ಮಾಡಿದೆ. ಅದರಲ್ಲಿ ಜಾಸ್ತಿ ಒಂದು ಇಂಟ್ರೆಸ್ಟ್ ಓದೋದಕ್ಕೋಸ್ಕರ ನಾನು ಬಿಟ್ಟು ಬರಬೇಕಾಯ್ತು. ಆದರೂ ಕೂಡ ಈ ಒಂದು ಸಂಸ್ಥೆ ನನಗೆ ಕರೀತದಂದ್ರೆ ನನಗದೊಂದು ಜಗ್ತದೆ, ಒಂದು ಉತ್ತಮವಾದಂಥ ಬಾಂಧವ್ಯ. ಯಾಕಂತಂದ್ರೆ ಶಕ್ತಿದೆ, ನಾನು ಏನು ಮಾಡ್ತಲ್ಲ. ಇವತ್ತು ಸಮಾಜದಲ್ಲಿ ಕಟ್ಟ ಕಡೆ ವ್ಯಕ್ತಿಗಳು ಯಾರು ನಿರ್ಗತಿರ್ತಾರೆ ಅಂಥವ್ರಿಗೆ ಮಾಡ್ತಕ್ಕಂಥ ಈ ಒಂದು ಸಂದರ್ಭ ಹೇಗಿದೆ ಅಂದರೆ ರೋಟ್ರಿಯ ಇನ್ನೊಂದು ವಿಂಗಿನ ಜೊತೆ ಕೆಲಸ ಮಾಡ್ತಕ್ಕಂಥದ್ದು ಇದ್ದಾರೆ. ಅದು ಆ್ಯಕ್ಚುಲಿ ಏನಿತ್ತು ಅಂದರೆ ರೋಟ್ರಿ ನಾನು ಮಹಿಳೆ ಬಗ್ಗೆ ಜಾಸ್ತಿ ಮಾತಾಡ್ತೀನಿ. ಮೊದಲನೇದಾಗಿ ಏನಂದರೆ ಹೆಣ್ಣು ಮಗು ಏನು ಹುಟ್ಟುತ್ತೆ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಅಂತ ಈಗ ನೋಡಲ್ಲ ಉಂಟಲ್ಲ. ಆಮೇಲೆ ನಿಧಾನಕ್ಕೆ ಅವ್ರು ಆಕ್ಸೆಪ್ಟ್ ಮಾಡ್ತಾರೆ, ಓಕೆ ಹೆಣ್ಮಗು ತಂದೆ ಅಂತ. ಸೊ ಇದು ಒಂದು ಪದ್ಧತಿನ ನಿಲ್ಲಿಸ್ಬೇಕು. ಹೆಣ್ಮಗು ಆದರೂ ಗಂಡು ಮಗು ಆದರೂ ಅದನ್ನು ಸ್ವಾಗತಿಸ್ಬೇಕು, ಅದನ್ನ ಈಕ್ವಲಿ ಪ್ರಾಮುಖ್ಯತೆನ ಕೊಡಬೇಕು. ಅದು ಅಜ್ಜಿ ಬಿಟ್ಟರೆ ಇನ್ನು ಯಾರೂ ಇರೋದಿಲ್ಲ. ಮಗು ಸೀರಿಯಸ್ ಇದ್ದರೆ ನಾವು ಆದಷ್ಟು ಸಲ ಪೊಲೀಸ್ನವ್ರನ್ನ ಕರೆಸಿ ಅವ್ರ ಮನೆಯವ್ರನ್ನ ಕರೆಸಿ ಇಂಥವೆಲ್ಲ ಪ್ರಾಬ್ಲಮ್ ಏನಂದರೆ ಈಗ ಇತ್ತೀಚೆಗೆ ನಾವು ಏಪ್ರಿಲಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಾ ಇರೋದು ಅಂದರೆ ಮೆಂಟಲ್ ಹೆಲ್ತ್. ಅಂದರೆ ಬಹಳಷ್ಟು ಜನ ಟೀನೇಜಿಂದ ಹಿಡ್ಕೊಂಡು 26-27 ವರ್ಷದ ತನಕ ಮಕ್ಕಳು ಏನು ಬರ್ತಾರೆ, ಅವರು ಹೆಚ್ಚು